ಹಾಸನ ಜಿಲ್ಲೆಯಲ್ಲಿ ಸರಣಿ ಹಾರ್ಟ್ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ತಪಾಸಣೆ ಮಾಡುವುದಕ್ಕೂ ಕೂಡ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ ಸಚಿವರು. ಹಾಸನದಲ್ಲಿ ಸ್ಟೂಡೆಂಟ್ಸ್ಗಳ ಹೃದಯ ತಪಾಸಣೆಗೆ ಸೂಚನೆ ಪಾಸ್ ಆಗಿದೆ. ಎಲ್ಲ ಶಾಲೆಗಳಲ್ಲೂ ಕೂಡ ಹಾರ್ಟ್ ಚೆಕ್ ಆಗಬೇಕು ಅಂತ ಹೇಳಿ ರಾಜಣ್ಣ ಹೇಳ್ತಾ ಇದ್ದಾರೆ. ಹೈಸ್ಕೂಲ್ ಮಕ್ಕಳಿಗೆ 15 ದಿನಗಳ ಒಳಗೆ ತಪಾಸಣೆ. ಈ ಮೂಲಕ ಶಾಲಾ ಕಾಲೇಜುಗಳಲ್ಲೂ ಕೂಡ ಹೃದಯ ತಪಾಸಣೆಗೆ ಮುಂದಾಗಬೇಕು ಅನ್ನುವಂತಹ ಸೂಚನೆಯನ್ನ ಮೀಟಿಂಗ್ನ ಬಳಿಕ ಸಚಿವರು ಪಾಸ್ ಮಾಡಿರುವಂಥದ್ದು. ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಏನಾದರೂ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದನ್ನು ಕೂಡ ಮಾಡಿಸ್ತೇವೆ. ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ. ಕಾರಣ ಏನಪ್ಪ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೆ ಒಳಗಾಗ್ತಾರೆ. ವಾಲಂಟಿಯರಾಗಿ 6 ತಿಂಗಳು ಮಾಡಿಸೋರು ಇರ್ತಾರೆ. ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜನರಲ್ ಚೆಕಪ್ ಅಂತೇಳಿ ಎಲ್ಲ ಮಾಡಿಸ್ತಾರೆ. ಅಂಥದ್ರಲ್ಲಿ ಇವೆಲ್ಲ ಐಡೆಂಟಿಫೈ ಆಗ್ತವೆ. ಆದಷ್ಟು ಜನರು ವಾರ್ಷಿಕವಾಗಿ ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೆಯದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು. ಆಸ್ಪತ್ರೆಯಲ್ಲಾದ್ರೂ ಮಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈಗೇನು ಎಲ್ಲ ಊರಲ್ಲೂ ತಪಾಸಣೆ ಮಾಡುವಂಥ ಎಕ್ವಿಪ್ಮೆಂಟ್ಗಳು ಎಲ್ಲ ಕಡೆ ಬಂದಿದ್ದಾವೆ. ಆ ಒಂದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು. ಮತ್ತು ಹಿಮ್ಸ್ ಹಾಸ್ಪಿಟ್ಲಲ್ಲಿ ಇರ್ಬೋದು, ಮತ್ತು ನಮ್ಮ ಇದರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಇರ್ಬೋದು, ಏನೆಲ್ಲ ಎಕ್ವಿಪ್ಮೆಂಟ್ಗಳು ಬೇಕು ಮತ್ತು ಆ ಬಿಲ್ಡಿಂಗು ಆದಷ್ಟು ಜಾಗ್ರತೆ ಅದನ್ನು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಹಾಸನಕ್ಕೆ 3 ತಿಂಗಳುಗಳ ಬಳಿಕ ಇವತ್ತು ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ರು. ಸಾಲು ಸಾವಿನ ಬಳಿಕ ಸಭೆಯನ್ನು ನಡೆಸಿದ್ರು. ಸಭೆಯ ನಂತರದ ಪ್ರೆಸ್ ಮೀಟು, ಒಟ್ಟಾರೆ ಇವತ್ತಿನ ಸಭೆ ಮತ್ತು ಪ್ರೆಸ್ ಮೀಟ್ನ ಒಟ್ಟಾರೆ ತಾತ್ಪರ್ಯ ಏನು ಅಂತ ಹೇಳಿ. ಪ್ರೇಮ್ಕುಮಾರ್, ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 37 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದಂಥ ಒಂದು ಅಂಶ ಅಂದರೆ ಮೃತಪಟ್ಟವರಲ್ಲಿ 8 ಮಂದಿಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ 4 ಹೃದಯಾಘಾತದಿಂದ ಸಾವನ್ನಪ್ಪಿರೋದು ದೃಢಪಟ್ಟಿದೆ ಅಂತ ಹೇಳಿ DHO ಅನಿಲ್ ಕುಮಾರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಇಂದು ನಡೆಸಿದಂಥ ಸಭೆಯಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದರು. ಈಗೇನು 37 ಹೃದಯಾಘಾತದಿಂದ 37 ಮಂದಿ ಸಾವನ್ನಪ್ಪಿರು ಅಂತ ಬರ್ತಾರೆ. ಆದರೆ ಇದರಲ್ಲಿ 22 ಮಂದಿ ಮಾತ್ರ ಹೃದಯಾಘಾತದಿಂದ ಮೇಲ್ನೋಟಕ್ಕೆ ಸಾವನ್ನಪ್ಪಿದ್ದಾರೆ ಅಂತ ಅವರು ಸಹ ಸಭೆಯಲ್ಲಿ ಮಾಹಿತಿ ನೀಡಿದೆ. ಯಾಕೆಂದರೆ ಕೆಲವರು ಮರಣೋತ್ತರ ಪರೀಕ್ಷೆ ನಡೆದಿಲ್ಲ. ಹಾಗಾಗಿ ಅವರ ಮನೆಗಳಿಗೆ ಭೇಟಿ ನೀಡಿ ಏನು ಸರ್ಕಾರ ಸೂಚನೆ ನೀಡಿತ್ತು, ವರದಿಯನ್ನು ತರಲು ಆ ಮಾಹಿತಿಯ ಆಧಾರದ ಮೇಲೆ 22 ಮಂದಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದನ್ನ ಸಭೆಯಲ್ಲಿ ಪರೀಕ್ಷೆಗಳು ಅವರೆಲ್ಲರೂ ಸಹ ಬೆಂಗಳೂರಿನಲ್ಲಿ ಸಾವನ್ನಪ್ಪಿರ್ತಾರೆ. ಅವರ ಮರಣೋತ್ತರ ಪರೀಕ್ಷೆಯ ವರದಿ ಬಾಕಿ ಇದೆ ಅಂತೇಳಿ ಸಭೆಯಲ್ಲಿ ಮಾಹಿತಿಯನ್ನು ನಡೆಸಿದರು. ಅಲ್ಲದೆ ಹಿಂದಿನ ಮಹತ್ವವಾದಂಥ ಸಭೆಯಲ್ಲಿ ಕೆಲವು ಪ್ರಮುಖ ನಿರ್ಣಯಗಳು ಹಾಗೂ ಪ್ರಮುಖ ಅಂಶಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರಲಾಯಿತು. ಹಾಸನದಲ್ಲಿ ಹೃದ್ರೋಗ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡ ಏನಿದೆ ಅದಕ್ಕೆ ಬಾಕಿ 9 ಕೋಟಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ. ಅಲ್ಲದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಹಾಸನಕ್ಕೆ ಕರೆತರುತ್ತೇವೆ. ಹಿಮ್ಸ್ನಲ್ಲಿ ಏಕೈಕ ಹೃದ್ರೋಗ ತಜ್ಞರಿದ್ದು ಇನ್ನೂ 2-3 ನೇಮಕ ಮಾಡಲು ಈಗಾಗಲೇ ಅವರ ಜೊತೆ ಚರ್ಚೆಯನ್ನು ಮಾಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರೆ. ಪ್ರಮುಖವಾಗಿ ಇನ್ನೊಂದು ಅಂಶ ಏನಂದರೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದ್ದರಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ 15 ದಿನಗಳ ಒಳಗೆ ಆರೋಗ್ಯ ತಪಾಸಣೆ ಜೊತೆಗೆ ಹೃದಯ ತಪಾಸಣೆಯನ್ನು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಏನು ಹೃದಯಾಘಾತ ಪ್ರಕರಣಗಳು ಆರಂಭವಾದ ನಂತರ ಏನು ರಾಜಣ್ಣ ಅವರು ಈ ಕಡೆ ಹಾಸನ ಕಡೆಗೆ ಬಂದಿರಲಿಲ್ಲ. ಅವರೇ ಮಾಹಿತಿ ಆರಂಭದಲ್ಲಿ ಹೇಳಿದ್ರು, ನನಗೆ ಕಣ್ಣಿನ ಆಪರೇಷನ್ ಆಗಿತ್ತು ಹಾಗಾಗಿ ಬಂದಿರಲಿಲ್ಲ ಅಂತೆ. ಆದರೆ ಜನರ ಆಹಾರ ಪದ್ಧತಿ, ಲೈಫ್ ಸ್ಟೈಲ್ ಎಲ್ಲವೂ ಸಹ ಬದಲಾಗಿದೆ. ಹಿಂದೆಯೂ ಸಹ ಜನರು ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ರು. ಆದರೆ ಅದು ಯಾವುದು ಸಹ ಬೆಳಕಿಗೆ ಬರ್ತಿರ್ಲಿಲ್ಲ. ಆದರೆ ಈಗ ಹೃದಯಾಘಾತ ಪ್ರಕರಣಗಳು ವರದಿ ಆಗ್ತಾ ಇರೋದ್ರಿಂದ ಈಗ ಕಟ್ಟುನಿಟ್ಟಾಗಿ ನಾನು ಏನು ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಲೇಬೇಕು ಅಂತ ಹೇಳಿ ಸೂಚನೆ ನೀಡಿದ್ದೇನೆ ಅಂತ ಅವರು ಸಭೆಯಲ್ಲಿ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೃದಯಾಘಾತ ಪ್ರಕರಣಗಳು ಏನಾಗ್ತಿದೆ ಅವೆಲ್ಲವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದಿಷ್ಟು ಸೂಚನೆ ಹಾಗೂ ಸಲಹೆಗಳನ್ನು ನೀಡಿದರೆ ಅದರಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಜೊತೆಗೆ ಹೃದಯ ತಪಾಸಣೆಯನ್ನು ಮಾಡುವಂತೆ ಅಲ್ಲಿದ್ದಂತಹ ಸಭೆಯಲ್ಲಿದ್ದಂತಹ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.